ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಏನಿವತ್ತು ನಿಮ್ಮ ಹತ್ರ ಮಾತಾಡೋದು ಕಾರಣ ಏನಂದ್ರೆ, ಇವತ್ತು ಅವರ್ಯಾರು ಜನಾರ್ದನ್ ಅವರು ನಮ್ಮ ಹೆಸರೆಲ್ಲ ಬೆಳಕೆ ಮಾಡಿ ಬಾಲಾಜಿ ರೆಡ್ಡಿ ಅವರು, ಸುಧಾಕರ್ ರೆಡ್ಡಿ ಅವರು ನನಗೆ ಹೇಳಿಕೊಟ್ಬಿಟ್ಟು ಅರ್ಜಿ ರೆಡಿ ಮಾಡಿ DC ಅವರಿಗೆ, SP ಅವರಿಗೆ ಮತ್ತೆ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲ ಕೊಡು ಅಂತ ಹೇಳ್ಬಿಟ್ಟು ಹೇಳಿಕೊಟ್ರು. ನಾನು ಮಾಡಿನ ಅಂತ ಹೇಳ್ತಾರೆ. ಮಿಸ್ಟರ್ ಜನಾರ್ದನ್, ಒಂದು ವಿಚಾರ ಅರ್ಥ ಮಾಡ್ಕೋ. ನೀನ್ ಹೇಳಿರೋದೆಲ್ಲ ಒಂದು ರೀತಿಯಲ್ಲಿ ಏನನ್ನ ಬಾಲಾಜನ್ನ ಆಗಿರ್ಲಿ, ಸುಧಾಕರಣ್ಣ ಆಗಿರ್ಲಿ, ಅಥವಾ ಈ ತರ ಒಂದು ಅರ್ಜಿ ರೆಡಿ ಮಾಡಿ ಈ ಅಂಬೇಡ್ಕರ್ ವಿಚಾರ ವಿರುದ್ಧವಾಗಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಮಾತು ಹೇಳಿರೋದು ಹತ್ರ ಸಾಕ್ಷಿ ಇದ್ರೆ ಸಾಕ್ಷಿ ಸಮೇತ ಬಂದು ತೋರಿಸು. ನೀನ್ ಯಾವತ್ತು ನನ್ನ ಗಾಡಿಯಲ್ಲಿ ಎತ್ತಿದ್ಯಾ, ಬಾಲಾಜಣ್ಣ ಯಾವತ್ತ ನನ್ನ ಹತ್ರ ಮಾತಾಡಿದ್ರೆ, ಇಲ್ಲ ಸುಧಾಕರಣ್ಣ ಹತ್ರ ಮಾತಾಡಿದ್ರೆ ವಿತ್ ಎವಿಡೆನ್ಸ್ ಕೊಡು. ಎವಿಡೆನ್ಸ್ ಕೊಟ್ಬಿಟ್ಟು ಮಾತಾಡು. ಅರ್ಥ ಆಯ್ತಾ? ಒಂದು ವಿಚಾರ ಹೇಳ್ತೀನಿ, ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಮನವಿ ಏನ್ ಮಾಡ್ತೀನಿ ಅಂದ್ರೆ, ಇದು ದಿನಾಂಕ 15/7/2024 ನಾನು ಕೊಟ್ಟಿರೋಂಥ ಮನವಿ. ಈ ಒಂದು ಮನವಿ ಮೊನ್ನೆನೂ ನಿಮ್ಗೆ ಸ್ಟೇಟ್ಮೆಂಟ್ ಅಲ್ಲೂ ನಾನು ಪ್ರೆಸ್ ಮೀಟ್ ಮಾಡಿದಾಗ ನಿಮ್ಗೆ ಹೇಳಿದ್ದೀನಿ. ಈ ಒಂದು ವಿಚಾರದಲ್ಲೇನೆ ನಾನು ಹೇಳಿರೋಂಥ ವಿಚಾರ, ಒಂದು ಅಂಬೇಡ್ಕರ್ ಸ್ಕೂಲ್ ಅಲ್ಲಿ ಇಟ್ಟಿರೋ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಆರೋಪ ಮಾಡಿರ್ಲಿಲ್ಲ. ಎಲ್ಲಾ ಕಡೆನೂ ಅಂಬೇಡ್ಕರ್ ಬಗ್ಗೆ ಅವಮಾನ ಮಾಡ್ತಾ ಇರೋಂಥ ವಿಚಾರದಲ್ಲಿ ಎಲ್ಲಾರು ಸೇರಿಸಿ ಒಂದು ಮನವಿ ಕೊಟ್ಟಿರೋಂಥ ವಿಚಾರ ಇದು ನಿಮ್ಗೆ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಹೇಳ್ತಾನಲ್ಲ, ದಾರಿ ತಪ್ಸಕ್ಕೆಲ್ಲ ಮಾತಾಡ್ತಾನಲ್ಲ, ನನ್ನ ಮುಂದೆ ನಾನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾನಲ್ಲ, ಸಾಕ್ಷಿ ಇದ್ರೆ ಒಂದು ವೇಳೆ ಏನನ್ನ ಅವ್ರು ಮಾತಾಡಿದ್ರೆ ನಿಜ ಆಗಿದ್ರೆ ಎವಿಡೆನ್ಸ್ ಸಮೇತ ತಗೊಂಡು ಬರ್ಲಿ. ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ಮಾತಾಡಿದ್ರೆ ನಿಜ ಆದ್ರೆ ಎಲ್ಲಿ ಬೇಕಾದ್ರೂ ನಾನು ಬಂದು ಮಾತಾಡ್ತೀನಿ. ಅರ್ಥ ಆಯ್ತಾ? ಈ ರೀತಿ ದಾರಿ ತಪ್ಸೋದು, ದಾರಿಯಲ್ಲಿ ಬಾಯಿಗೆ ಬಾದಿಂದ ಮಾತಾಡೋದು, ನಮ್ಮ ಫ್ರೆಂಡ್ ಶ್ರೀನಿವಾಸ್ ಅನ್ನೋದು ನಿನ್ಗೆ ಅರ್ಹತನೇ ಇಲ್ಲ ಫ್ರೆಂಡ್ ಅಂತ ಹೇಳೋದಕ್ಕೆ. ಮತ್ತೆ ಏನ್ ಹೇಳ್ತಾರೆ, ಹೆಬ್ಬಟ್ಟು. ನಾನು ಹೆಬ್ಬಟ್ಟೆ, ಹೌದು, ನಾನು ಅನ್ಎಜುಕೇಟೆಡ್, ಆದ್ರೆ ಬುದ್ಧಿದಲ್ಲಿ ನಿಮ್ಮಪ್ಪ ನಾನು ಡಬಲ್ ಡಿಗ್ರಿ ಅವನ್ ನಾನು ಹೆಬ್ಬಟ್ಟ ಆಗಿದ್ರಪ್ಪ. ನಾನು ನಿನ್ನೆಲ್ಲೇ ತಕೋ ಮಾತಾಡೋಣ. ಮಾತಾಡುವಾಗ ಒಂದು ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡ್ಬೇಕು. ಜೊತೆಯಲ್ಲಿ ಊಟ ಮಾಡಿದ್ಯಾ, ಜೊತೆಯಲ್ಲಿ ಎಲ್ಲ ಇದ್ದು ಮಾಡಿದ್ಯಾ, ಈ ರೀತಿ ಎಲ್ಲ ಹೊಲಸು ಮಾತಾಡ್ತೀಯ ನೀನ್. ಬಂದು ನನ್ನ ಮುಂದೆ ಹೇಳಿದ್ರು, ನನ್ಗೆ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ನಿಮ್ಗೆ ಬಾಲಾಜನ್ ಆಗಿರ್ಲಿ, ನಮ್ಮ ಸುಧಾಕರಣ್ಣ ಆಗಿರ್ಲಿ, ಯಾರನ್ನ ಒಬ್ಬರು ಏನನ್ನ ನನ್ಗೆ ಹೇಳ್ಕೊಟ್ಟಿದ್ದು ಅದು ನಿಜ ಅನ್ನೋದು ಅವ್ನು ಎವಿಡೆನ್ಸ್ ನಿಮ್ಗೆ ಕೊಟ್ಬಿಟ್ರೆ ನಾನು ಇವತ್ತು ರಾಜೀನಾಮೆ ಕೊಟ್ಬಿಡ್ತೀನಿ. ನಮ್ಮ ರಾಜಕೀಯನೇ ನನಗೆ ಬೇಡ. ರಾಜೀನಾಮೆ ಕೊಟ್ಟು ನಾನು ಮನೆಯಲ್ಲಿ ಇರ್ತೀನಿ. ನಿಜ ಆಗಿಲ್ಲ ಅಂದ್ರೆ ಇವ್ನಿಗೆ ಏನ್ ಶಿಕ್ಷೆ ಕೊಡ್ಬೇಕು ನೀವೇ ಹೇಳಿ. ಇದೊಂಚೂರು ನೀವು ಅರ್ಥ ಮಾಡ್ಕೋಬೇಕು. ಸುಳ್ಳು ಮಾಹಿತಿಗಳನ್ನ ತಗೊಂಡು ಅವ್ನು ಕೊಟ್ಟಿರೋ ಸುಳ್ಳು ಇದ್ರೆ ಕೊಡ್ಲಿ ನಿಮ್ ಕೈಗೆ. ಬಾಲಾಜಣ್ಣ ಮಾತಾಡೋದಾಗಿರ್ಲಿ, ಸುಧಾಕರಣ್ಣ ಮಾತಾಡೋದಾಗಿರ್ಲಿ ಇದ್ರೆ ಕೊಡ್ಲಿ ತಗೊಂಡ್ ಬರ್ಲಿ, ನಾನು ತಲೆ ಬಾಗ್ತೀನಿ ಇವಾಗ. ಅದೇ ನಿಜ ಆದ್ರೆ ಮತ್ತೆ ಹೇಳ್ತಾನೆ ಚಲಪತಿ, ಯಾರು ಕಮಿಷನರ್ ಚಲಪತಿ ನಂಗೆ ಡ್ರಾಪ್ ಆಗಿ ಕೊಟ್ರಂತೆ, ಮತ್ತೆ ಅದನ್ನ DSP ಮುರಳೀಧರ್ ಹೇಳ್ತಾರಂತೆ. ಈ ರೀತಿ ಎಲ್ಲ ಬಿಹೇವ್ ಮಾಡೋದು, ಈ ರೀತಿ ಎಲ್ಲ ಮಾತಾಡೋದು ಸರಿ ಇಲ್ಲ. ಜನಾರ್ದನ್, ನೀನು ನೇರವಾಗಿ ಇರೋ ಒಂದು ಪಾರ್ಟಿದಲ್ಲಿ ಪಕ್ಷದಲ್ಲಿದ್ರೆ ಅದರೊಂದು ಗೌರವ ಇಟ್ಕೋ. ಆ ಗೌರವ ಬಿಟ್ಟು ಹೋದ್ರೆ ನೀನು ಎಲ್ಲಿ ಮಾನನೇ ಇರೋದಿಲ್ಲ ನಿಂಗೆ. ಈಗ ನನ್ನ ಹತ್ರ ಬಂದ, ಸ್ಟಾರ್ಟಿಂಗ್ ಅಲ್ಲಿ ಬಂದ ಒಂದ್ ವಿಚಾರ ನಿಮ್ಮ ಹತ್ರ ಹೇಳ್ಬೇಕು, ನಿಮ್ಮ ಹತ್ರ ಹೇಳ್ಬೋದಲ್ಲ. ಸ್ಟಾರ್ಟಿಂಗ್ ನನ್ನ ಹತ್ರ ಬಂದ ಯಾವಾಗ MP ಎಲೆಕ್ಷನ್ ಬಂದ್ಬಿಟ್ಟು ನನ್ನ ಹತ್ರ ಸುಮಾರು ಒಂದು 15 ದಿವಸ ಹತ್ರ ಬಂದು ಡಿಸ್ಕಸ್ ಮಾಡ್ಬಿಟ್ಟು, ನಾನು ಇಲ್ಲಿ ನನಗೆ 10 ವರ್ಷ ನಾನು JK ಕೃಷ್ಣಾರೆಡ್ಡಿ ಪಾರ್ಟಿದಲ್ಲಿ ಕೆಲಸ ಮಾಡಿದೆ. 10 ವರ್ಷದಿಂದ ನಾನು ಏನು ಮಾಡ್ಕೊಂಡಿರ್ಲಿಲ್ಲ, ನನ್ಗೇನು ಮಾಡ್ಲಿಲ್ಲ. ದಲಿತರನ್ನ ಈ ತರ ಉಪಯೋಗ ಮಾಡಿಸ್ಕೊಂಡು ಬಿಟ್ಬಿಡ್ತಾ ಇದ್ದಾರೆ JK ಕೃಷ್ಣಾರೆಡ್ಡಿ. ಅವ್ರ ಜೊತೆಲಿ ಹೋಗೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ನೀವು ನನಗೆ ಸುಧಾಕರಣ್ಣ ಹತ್ರ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿದಾಗ, ನಾನು ಸುಧಾಕರಣ್ಣ ಹತ್ರ ಹೋದ್ರೆ ಇಡೀ ತಾಲೂಕಲ್ಲಿರೋ ದಲಿತರು, ಇಡೀ ತಾಲೂಕಲ್ಲಿರೋಂಥ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಕ್ಷದವರು ವಿರೋಧ ಮಾಡಿದ್ರು. ಇವನು ಬೇಡ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ರು. ಆದ್ರೆ ಸುಧಾಕರಣ್ಣ ನನ್ನ ಮೇಲೆ ಇರೋಂಥ ಗೌರವಕ್ಕೆ, ಅಣ್ಣ ನನಗೊಂದು ಅವಕಾಶ ಕೊಡ ಅಂತ ಹೇಳಿದಕ್ಕೆ, ಒಂದೇ ಒಂದು ಅವಕಾಶಕ್ಕೆ ಅಣ್ಣ ಅವರು ಕೈ ಮುಗಿದು ನಾನು ಅವ್ರ ಹತ್ರ ಬೇಳ್ಕೊಂಡಾಗ, ಆಯ್ತು ಶ್ರೀನಿವಾಸ್ ಇರ್ಲಿ ಪಕ್ಷದಲ್ಲಿ ಅಂತ ಹೇಳಿದ್ರು. ಪಕ್ಷದಲ್ಲಿ ಇದ್ದಾಗ ಅವತ್ತು MP ಎಲೆಕ್ಷನ್ ಕೌಂಟಿಂಗ್ ಆಗಿದ ತಕ್ಷಣನೇ ಮನೆಗೆ ಬಂದ್ರು. ಮನೆಗೆ ಬಂದ ತಕ್ಷಣನೇ ಅಣ್ಣ ಕಾಲು, ಬಾಲಾಜನ್ನ ಕಾಲು, ಸುಧಾಕರಣ್ಣ ಕಾಲು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಅಳ್ಕೊಂಡ್ಬಿಟ್ಟ. ಸಾಕ್ಷಿ ನಾನು ಹೇಳ್ಬೇಕಾಗಿಲ್ಲ, ಅಲ್ಲಿ ಇಟ್ಕೊಂಡಿರೋದು ನಿಮ್ಮ ಮನೆಯವರು ಹೇಳ್ತಾರೆ. ನಿಮ್ಮ ಮನೆಯವ್ರನ್ನೇ ಕೇಳು, ಇಟ್ಕೊಂಡಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು. ಪಕ್ಷಕ್ಕೆ ಸೇರಿಸಿದ್ರೆ ಜೊತೆಯಲ್ಲೇ ಇದ್ದು, ಜೊತೆಯಲ್ಲೇ ಎಲ್ಲ ರೀತಿಯಲ್ಲಿ ಮಾತಾಡ್ಕೊಂಡು ಇವತ್ತು ನಮ್ ಬೆಣ್ಣಿಗೆ ಸುರಿ ಆಗ್ತೀಯಾ? ನಾನು ಹೇಳಿದ್ದೀನಾ ನಿಂಗೆ? ನನಗೆ ಬಾಲಾಜನ ಫೋನ್ ಮಾಡಿದ್ರು, ಸುಧಾಕರಣ್ಣ ಫೋನ್ ಮಾಡಿದ್ರು, ಈ ತರ ಲೆಟರ್ ಕೊಡಂತ. ಏಯ್ ಜನಾರ್ದನ್, ತಲೆಯಲ್ಲಿ ಇಟ್ಕೊಂಡು ಮಾತಾಡು. ನಾನು ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇದು ಒಂದು ಕೊಟ್ಟಿರೋದಲ್ಲ ನನ್ನ ಲೆಟ್ರು. ಈ ಲೆಟರ್ದಲ್ಲ ಇದೆ ಸಂಖ್ಯೆ ಇಷ್ಟ ಅಂತ ಹೇಳ್ಬಿಟ್ಟು ಸುಮಾರು
234 ಲೆಟರ್ ಇದನ್ನು ಸೇರಿ ಅಷ್ಟು ಲೆಟರ್ ಕೊಟ್ಟಿದ್ದೀನಿ. ಇಷ್ಟು ಲೆಟರ್ ನಂಗೆ ಬಹಳ ಜನ ಹೇಳ್ಕೊಟ್ರಾ, ಸುಧಾಕರಣ ಹೇಳ್ಕೊಟ್ರಾ? ಒಂಚೂರು ಅರ್ಥ ಮಾಡ್ಕೋಬೇಕು. ಈ ರೀತಿ ಬಂದು ಕೇಳ್ಕೊಂಡು ಈ ರೀತಿ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ಕೊಂಡ್ಬಿಟ್ಟು ನಿನಗೇನೋ ನಿನ್ನ ಕಷ್ಟಕ್ಕೇನೋ ನಾನು ಏನು ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಕಷ್ಟಕ್ಕೆಲ್ಲ ಹೇಳಿರೋದ ಹೇಳ, ನಿನಗೆ ಇರೋಂಥ ಪ್ರಾಬ್ಲಮ್ ಇರೋದು ನನ್ನ ಹತ್ರ ಹೇಳಿರೋದು ಹೇಳ. ನಾನು ನಿನ್ ತರ ಹೇಳೋದಿಲ್ಲ. ಒಂದು ವಿಚಾರ ಹೇಳ್ತೀನಿ, ಜೆ ಕೆ ಕೃಷ್ಣಾರೆಡ್ಡಿ ಅವರೇ, ಮಾಜಿ ಶಾಸಕರು, ನಿಮ್ಮ ಬಗ್ಗೆ ಹೇಳಿರೋಂಥ ವಿಚಾರ ಇವತ್ತೇ ನನ್ನ ಪ್ರೆಸ್ ಅಲ್ಲಿ ನಾನು ಬಿಡುಗಡೆ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೂ ನಮ್ಗೆ ತೇಡ ಇರಲ್ಲ. ಅಷ್ಟು ವಲ್ಸರಾಗಿ ಮತ್ತೆ ನಿಮ್ಮ ಹತ್ರ ಮಾತಾಡಿದಾನೆ. ಸಾಕ್ಷಿ ಯಾರು ಇಲ್ಲ, ನಿಮ್ಮ ಬ್ಲಡ್ ಮಂಜಿನ ಸಾಕ್ಷಿ. ನಿಮ್ಮನ್ನ ಮಾತಾಡಿದಂತ ಏನೇನು ವಿಚಾರ ಮಾತಾಡಿದಾನೋ ನಿಮ್ ಬ್ಲಡ್ ಮಂಜಿನ ಸಾಕ್ಷಿ ಇದ್ದಾನೆ. ಆವತ್ತು ನಾನು ಅವಾಯ್ಡ್ ಮಾಡಿದ್ದೇನೆ. ನೀನು ಅಲ್ಲಿ ಬಿಟ್ಟು ಬಂದಿದ್ಯಾ, ನೀನ್ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಈ ರೀತಿ ಸಿಂಗ್ಲರ್ ಆಗಿ ಮಾತಾಡಬಾರ್ದು. ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದಾನೆ ನನ್ಗೆ ಗೊತ್ತಿದೆ, ಆದ್ರೂ ನಾನು ಹೇಳೋದಿಲ್ಲ. ನಿನ್ ಮನೆಗೆ ಯಾರು ಕರೆಸ್ತಾ ಇದ್ದೆ, 7 ಗಂಟೆ ಆದ್ರೆ ಜಿ ಕೆ ರಸ್ತಾಡ್ಗೆ ಯಾಕೆ ಹೋಗ್ತಾ ಇದ್ದೆ, ವೇಣು ಎಲ್ಲ ಎತ್ಬೇಡ ಇವೆಲ್ಲ ಬೇಡ. ನಾನು ಹೇಳದ್ ಬೇಡ ಸರ್, ಅದೆಲ್ಲ ದೊಡ್ಡವ್ರವರೆಲ್ಲ. ಯಾಕಂದ್ರೆ ಜೆ ಕೆ ಕೃಷ್ಣಾರೆಡ್ಡಿ ಅವ್ರಿಗೂ ಒಂದು ಮಾತು ಹೇಳ್ಬೇಕಾದ್ರೆ, ಇಂಥವ್ರನ್ನ ನಂಬೇಡಿ. ಈಗ ನನ್ನ ಜೊತೆಯಲ್ಲಿದ್ದು ಒಂದೇ ತಟ್ಟೆಲ್ಲ ಊಟ ಮಾಡಿ ಚೂರಿ ಹಾಕಿದ್ದಾನೆ. ಇದೆಲ್ಲ ಮಾತಾಡಿದ್ರೆಲ್ಲ 100% ತಪ್ಪು.